ಹಲೋ ಫ್ರೆಂಡ್ಸ್, ಬೆಳಿಗ್ಗೆ ಎದ್ದು ಸೆಹರ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೀನಿ. ಅದಾದಮೇಲೆ ಆಫ್ಟರ್ನೂನ್ ಲಂಚ್ಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಎಲ್ಲಾನು. ಅವರೆಕಾಯಿ ಸೀಸನ್ ಆಗಿದ್ರಿಂದ ನಾನು ಎಲ್ಲ ಅಡುಗೆಯಲ್ಲೂ ಅವರೆ ಬೇಳೆನ ಯೂಸ್ ಮಾಡ್ತೀನಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಮಟನ್ ಜೊತೆಗೆ ಇದ್ಕಿದ ಬೇಳೆ ಸಾಂಬಾರ್. ಕುಕಿಂಗ್ ಎಲ್ಲ ಆದಮೇಲೆ ಸೆಹರ್ಗೆ ಓದಿಸ್ತಾ ಇದ್ದೀನಿ. Yes. लिख अभी लिख. बस up sleeping line, standing line. शाबाश. हाँ? ಸೆಹರ್ ತುಂಬಾ ದಿನದಿಂದ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಸೊ ಅವಳಿಗೆ ಕರ್ಕೊಂಡು ಆಚೆ ಹೋಗ್ತಾ ಇದ್ದೀನಿ ಐಸ್ ಕ್ರೀಮ್ ತಿನ್ಸ್ಕೊಂಡ್ ಬರೋಣ ಅಂತ. ಒನ್ ವೀಕ್ ಇಂದ ಸೆಹರ್ ಮನೇಲೇ ಇದ್ಲು. ಅವಳು ತುಂಬಾನೇ ಬೇಜಾರಾಗ್ಬಿಟ್ಟಿದ್ಲು. ಸೊ ಅದಕ್ಕೆ ಅವಳಿಗೆ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮನೇಲಿ ಇದ್ದು ಎಲ್ಲ ಮಕ್ಕಳು ತುಂಬಾ ಬೇಜಾರಾಗೋಗ್ಬಿಡ್ತಾರೆ. ಸೊ ವೀಕ್ಲಿ ಟ್ವೈಸ್ ಅವ್ರಿಗೆ ಈ ತರ ಆಚೆ ಕರ್ಕೊಂಡು ಹೋದ್ರೆ ಸೊ ಅವ್ರಿಗೂ ಮೈಂಡ್ ಒಂಥರ ರಿಫ್ರೆಶ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸೆಹರ್ಗೆ ವೀಕ್ಲಿ ಟ್ವೈಸ್ ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗ್ತೀನಿ. ಆನ್ ದ ವೇ ಚಿಕ್ಕಮ್ಮನ ಮನೆಗೂ ಹೋಗಿದ್ವಿ ಮೀಟ್ ಮಾಡ್ಕೊಂಡ್ ಬರೋಣ ಅಂತ. ನಿಮ್ಗೆಲ್ಲ ನೆನ್ಪಿದ್ಯಾ ಫ್ರೆಂಡ್ಸ್, ನಾವು ಈ ತರ ಕಲರ್ಫುಲ್ ಚಿಕನ್ಸ್ ನ ತಗೊಂಡು ಸಾಕ್ತಾ ಇದ್ವಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಸೆಹರ್ ಕೂಡ ಫಸ್ಟ್ ಟೈಮ್ ನೋಡಿದ್ರಿಂದ ಅವಳು ತುಂಬಾನೇ ಎಂಜಾಯ್ ಮಾಡಿದ್ಲು. ಸೆಹರ್ ನೋಡಿ ಕೋನೈಸ್ ನ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಪರ್ಟಿಕ್ಯುಲರ್ಲಿ ಅವಳಿಗೆ ವೆನಿಲಾ ಫ್ಲೇವರ್ ಅಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲೂ ಕೋನ್ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಅದಾದ್ಮೇಲೆ ಮನೆಗೆ ರೀಚ್ ಆದ್ವಿ. ಸೊ ಡಿನ್ನರ್ಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಡಿನ್ನರ್ಗೆ ಏನು ಅಂದ್ರೆ ದೋಸೆ ಮತ್ತೆ ರೆಡ್ ಚಟ್ನಿ. ದೋಸೆ ಎಲ್ಲರ ಫೇವ್ರೆಟ್ ಆಗಿದ್ರಿಂದ ನಾನು ಮಂತ್ಲಿ ಟ್ವೈಸ್ ದೋಸೆನ ಮಾಡ್ತೀನಿ. ಅದಾದ ನಂತರ ಸೆಹರ್ದು ಡಿನ್ನರ್ ಆಯಿತು. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಈ ಚಾನೆಲ್ನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.